ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನೋಡೋದಾದರೆ ನಾವು ಒಂದು ಸ್ಯಾರಿಯನ್ನು ತೊಗೊಂಡು ನಾನು ನ್ಯೂ ಟ್ರೆಂಡಿಂಗ್ ಡ್ರೆಸ್ಸನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಫಸ್ಟಿಗೆ ಸ್ಯಾರಿನ ನೋಡೋಣ. ನೋಡಿ, ಸ್ಯಾರಿ ಈ ರೀತಿ ಇದೆ, ಗ್ರೀನ್ ಕಲರ್ ಫ್ರೆಂಡ್ಸ್, ಬಾಟಲ್ ಗ್ರೀನು. ತುಂಬ ಚೆನ್ನಾಗಿದೆ. ಸೊ ಸೀಕ್ವೆನ್ಸಲ್ಲಿ ಬುಟ್ಟ ವರ್ಕ್ ಬಂದಿದೆ, ಲೇಸಲ್ಲಿ ಫ್ಲವರ್ ವರ್ಕ್ ಮಾಡಿದ್ದಾರೆ. ಸ್ಯಾರಿ ಫುಲ್ಲು ಲೇಸ್, ಬಾಟಮಲ್ಲಿ ಲೇಸು ಮತ್ತು ಬಾಟಮಲ್ಲಿ ತುಂಬ ಗ್ರ್ಯಾಂಡ್ ವರ್ಕ್ ಇದೆ ಫ್ರೆಂಡ್ಸ್. ಪ್ಲೈನ್ ಸ್ಯಾರಿ ನಮಗೆ ತುಂಬ ಕಡಿಮೆ ಸಿಗುತ್ತೆ ಈ ಒಂದು ಸ್ಯಾರಿಯಲ್ಲಿ. ಬರೀ ಈ ರೀತಿ ವರ್ಕ್ ಇರೋ ಸ್ಯಾರಿನ ಫುಲ್ ಸ್ಯಾರಿ ವರ್ಕ್ ನೋಡಿ. ಬಾಟಮಲ್ಲಿ ಈ ರೀತಿ ಡಿಸೈನ್ ಬಂದಿದೆ. ಸೊ ತುಂಬ ಗ್ರ್ಯಾಂಡಾಗಿದೆ, ತುಂಬ ವೆಯ್ಟ್ ಕೂಡ ಇದೆ ಸ್ಯಾರಿ. ಸೊ ಈ ಒಂದು ಸ್ಯಾರಿಯನ್ನು ನಾನು ಯೂಸ್ ಮಾಡಿದೆ, ಹಾಗೆ ಸೈಡಲ್ಲಿ ಇಟ್ಟಿದ್ದೆ. ಸೊ ಇದನ್ನು ನಾನು ಒಂದು ಕ್ರಿಯೇಟಿವಿಟಿಯಾಗಿ ಯಾವ ರೀತಿ ಯೂಸ್ ಮಾಡಿ ಒಂದೊಳ್ಳೆ ಡ್ರೆಸ್ಸನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಬಾಡಿ ಪಾರ್ಟ್ಗೆ ಲೈನಿಂಗನ್ನು ತೊಗೊಂಡಿದ್ದೀನಿ. ಟೋಟಲ್ ಲೈನಿಂಗ್ ನಾನು 3 ಮೀಟರ್ಸ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಬಾಡಿ ಪಾರ್ಟ್ಗೆ ಅಂತೇಳಿ ಸ್ವಲ್ಪ ಕಟ್ ಮಾಡಿಕೊಂಡೆ. ಮಿಕ್ಕಿದ್ದೆಲ್ಲನೂ ನಾನು ಬಾಟಮ್ ಪೀಸಿಗೆ ಹಾಕ್ತೀನಿ, ಲೈನಿಂಗನ್ನು ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮೆಸರ್ಮೆಂಟ್ನ ಒಂದು ಟಾಪನ್ನು ತೊಗೊಂಡು ಮೆಸರ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಮಗೆ ಬಾಡಿ ಪಾರ್ಟ್ಗೆ 14 ಇಂಚು ಲೆಂತ್ ಬೇಕಾಗುತ್ತೆ. ನಾನು 15 ಇಂಚ್ ತೊಗೊಳ್ತಿದ್ದೀನಿ, 1 ಇಂಚು ಎಕ್ಸ್ಟ್ರಾ. ಸೊ 14 ನನಗೆ ಇಲ್ಲಿ ಲೆಂತು ಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ಬಾಡಿಯ ಒಂದು ಸುತ್ತಳತೆ ನೋಡೋಣ. 18 ಬಂದಿದೆ. ಸೊ ಇಲ್ಲಿ ನನಗೆ ಫಸ್ಟಿಗೆ 14 ಲೆಂತ್ ಇತ್ತಲ್ವ, ನಾನು 1 ಇಂಚ್ ಆ್ಯಡ್ ಮಾಡಿಕೊಂಡು 15 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ನಾವೇನು ಬಾಡಿ ಪಾರ್ಟ್ಗೆ ಲೆಂತನ್ನು ಚೆಕ್ ಮಾಡ್ಕೊಂಡ್ವಲ್ಲ, ಅಲ್ಲಿಗೆ ನಾನು 1 ಇಂಚ್ ಆ್ಯಡ್ ಮಾಡಿಕೊಂಡೆ. ಮತ್ತು ನಾನು ಬಾಡಿಯ ಒಂದು ಸುತ್ತಳತೆನ ಅಳತೆ ಮಾಡ್ಕೊಂಡಲ್ಲ, 18 ಬಂತು. 18ಅಲ್ಲಿ ಅರ್ಧ 9ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡೆ, 2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡಿಕೊಂಡೆ. ಇಲ್ಲಿ ನಾನು 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡಲ್ವ, ಅಲ್ಲಿ ಒಂದು ಲೈನನ್ನು ಡ್ರಾ ಮಾಡಿಕೊಂಡೆ. ಈಗ ನಾನು ನೆಕ್ಕನ ವಿಡ್ತು ಮತ್ತು ನೆಕ್ಕನ ಡೀಪು, ಶೋಲ್ಡರು ಎಲ್ಲನೂ ಹಾರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ನೆಕ್ಕನ ಒಂದು ಡೀಪು 6 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಒಂದು ಡೀಪನ್ನ ನೀವು ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೀಪನ್ನು ನೀವು ಡ್ರಾ ಮಾಡ್ಕೋಬೋದು. ಇಲ್ಲಿ ನಾನು ನೆಕ್ನ ಒಂದು ವಿಡ್ತು 2 ಕಾಲಿಗೆ ಡ್ರಾ ಮಾಡಿಕೊಂಡೆ, ಶೋಲ್ಡರು 3 ಇಂಚ್ಗೆ ಡ್ರಾ ಮಾಡಿಕೊಂಡೆ, ಮಾರ್ಕ್ ಮಾಡಿಕೊಂಡೆ. ಈಗ ಎಲ್ಲ ಒಂದು ಮೆಜರ್ಮೆಂಟ್ಸ್ನ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಕು ಇಲ್ಲಿ ಫ್ರೆಂಡ್ಸ್, ನಾನು ಬ್ಯಾಕ್ ನೆಕ್ಕು ನನಗೆ 8 ಬೇಕಿತ್ತು, ನಾನು 6 ಇಟ್ಟಿದ್ದೀನಿ. ಸೊ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಮೆಜರ್ಮೆಂಟ್ಗೆ ಎಷ್ಟು ಡೀಪ್ ಬೇಕು ಅಷ್ಟನ್ನು ನೀವು ಇಟ್ಕೊಳ್ಳಿ. ಇನ್ನು ಬ್ರಾಡಾಗಿ ಬೇಕಿದ್ದರೆ ಇನ್ನೂ ಜಾಸ್ತಿ ಕೂಡ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ 6 ಇಟ್ಟಿದ್ದೆ, ಮತ್ತು ನಾನು 8ಗೆ ಚೇಂಜ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ವೇಸ್ಟನ್ನು ಚೆಕ್ ಮಾಡಿಕೊಂಡೆ. ನನ್ನ ಒಂದು ವೇಸ್ಟ್ ಬಂದುಬಿಟ್ಟು 16 ಇದೆ. ಸೊ 16ಅಲ್ಲಿ ಅರ್ಧ 8, 1 ಇಂಚು ನಾನು ಡಾಟ್ಸ್ಗೋಸ್ಕರ ಮತ್ತು 2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಮಾರ್ಕ್ಸನ್ನು ನಾವು ಜಾಯಿಂಟ್ ಮಾಡ್ಕೊಳ್ಳೋಣ, ಲೈನನ್ನು ಡ್ರಾ ಮಾಡಿಕೊಂಡು. ಸೊ ಫ್ರೆಂಡ್ಸ್, ಅರ್ಥ ಆಯ್ತಲ್ವ? ಫಸ್ಟಿಗೆ ಬಾಡಿಯ ಒಂದು ಲೆಂತು ಮತ್ತು ಎದೆಯ ಭಾಗದ ಸುತ್ತಳತೆ ಮತ್ತು ವೇಸ್ಟು. ನೆಕ್ಸ್ಟು ನಾವು ನೆಕ್ನ ಒಂದು ವಿಡ್ತು, ಡೀಪು, ಶೋಲ್ಡರ್ನ ಒಂದು ವಿಡ್ತು, ಹಾರ್ಮೋಲ್ ಡೌನಿಂಗು, ಇದಿಷ್ಟು ಕೂಡ ನಾವು ಮಾರ್ಕನ್ನು ಮಾಡಿಕೊಂಡು ಡ್ರಾ ಮಾಡಿಕೊಂಡು ನೋಡಿಕೊಂಡು ನಾವು ಮತ್ತು ಬ್ಯಾಕ್ ಸೈಡ್ನ ಡಾಟ್ನ ನಾನು ಡ್ರಾ ಮಾಡಿಕೊಂಡೆ. ಇಲ್ಲಿ ಹಾರ್ಮೋಲ್ನ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ, ರೌಂಡಿಂಗು. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಅರ್ಥ ಆಯ್ತಲ್ವ? ನನಗೆ ಬ್ಯಾಕ್ ಡೀಪ್ ನಾನು ಮಿಸ್ಟೇಕ್ ಮಾಡಿದೆ. ಸೊ ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲೆಲ್ಲೆಲ್ಲ ನಾವು ಮಾರ್ಕ್ ಮಾಡಿದ್ವಿ ಅಲ್ಲೊಂದು ಟಕ್ಸನ್ನು ಕೊಟ್ಟೆ ನಾನು. ನೋಡಿ, ನನಗಿಲ್ಲಿ 8 ಬೇಕಿತ್ತು ಬ್ಯಾಕ್ ಡೀಪು, ನಾನು 6ಕ್ಕೆ ಮಾರ್ಕ್ ಮಾಡಿಬಿಟ್ಟಿದ್ದೆ. ಅದನ್ನು ನಾನು ಇವಾಗ ಮತ್ತೆ ಸರಿ ಮಾಡ್ತಿದ್ದೀನಿ. ಸೊ 8ಗೆ ನಾನು ಡ್ರಾ ಮಾಡಿಕೊಂಡು ರೌಂಡ್ ಶೇಪನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಒಂದು ಡೀಪನ್ನು ಚೆಕ್ ಮಾಡಿಕೊಂಡು ಬ್ಯಾಕ್ ಸೈಡು ಡೀಪ್ ಮಾಡ್ಕೊಳ್ಳಿ. ಇನ್ನು ಬ್ರಾಡ್ ಬೇಕಿದ್ದರೂ ಕೂಡ ನೀವು ಬ್ರಾಡಾಗಿ ಮಾಡ್ಕೋಬೋದು. ಸೊ ನನಗಿಲ್ಲಿ 8 ಸಾಕು ಅಂತ ಹೇಳಿ ನಾನು 8ಗೆ ಡೀಪನ್ನು, ಬ್ಯಾಕ್ ಸೈಡ್ ಡೀಪನ್ನ ಡ್ರಾ ಮಾಡಿಕೊಂಡೆ. ಇದು ಫ್ರಂಟ್ ಪಾರ್ಟಿಗೆ ಸೇಮ್ 15 ಇಂಚಿಗೆ ನಾನು ಇಲ್ಲಿ ಲೆಂತ್ ತೊಗೊಳ್ತಾ ಇದ್ದೀನಿ. 15 ಇಂಚಿಗೆ ಲೆಂತನ್ನು ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕತ್ತಿನ ಒಂದು ಅಗಲ ನಾನು 2 ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ನ ಒಂದು
ಅಗಲ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೆಕ್ನ ಒಂದು ಡೀಪು ನಾನು 6 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹಾರ್ಮೋಲ್ ಡೌನಿಂಗು ಕೂಡ ನಾನು 6 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಎಲ್ಲನೂ ಲೈನ್ ರೀತಿ ಡ್ರಾ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ನಾನು 6 ಇಂಚು ಡೀಪ್ ತೊಗೊಂಡಿದ್ದೀನಿ. ಸೊ ನೀವು ನಿಮ್ಮ ಒಂದು ಅಳತೆ ನೋಡಿಕೊಂಡು ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನು ಈ ಒಂದು ಶೇಪನ್ನು ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೆಕ್ಕನ್ನು. ಸೊ ನೀವು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಈಗ ಹಾರ್ಮೋಲ್ ಡೌನಿಂಗು 6 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ನಾನು ಒಂದು ಲೈನನ್ನು ಡ್ರಾ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಬಾಡಿಯ ಒಂದು ಸುತ್ತಳತೆ 18 ಇತ್ತಲ್ವ, ಸೊ ಸೇಮ್ ಮೆಸರ್ಮೆಂಟಲ್ಲೇ ಇಲ್ಲಿದೆ. ಸೊ ನಾನು ಅದಕ್ಕೆ ಲೈನನ್ನು ಡ್ರಾ ಮಾಡಿಕೊಂಡೆ. ಈಗ ಹಾರ್ಮೋಲ್ ಡೌನಿಂಗು ಆಯಿತು. ಸೊ ಇವಾಗ ಹಾರ್ಮೋಲ್ ರೌಂಡಿಂಗು ಡ್ರಾ ಆಯಿತು. ಇವಾಗ ನೋಡಿ ನಾನು 9 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ. 2 ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಮಾಡಿಕೊಂಡೆ. ಇಲ್ಲಿ ನಾವು ಫ್ರಿನ್ಸ್ ಕಟ್ ಆಗಿರೋದ್ರಿಂದ ಫ್ರೆಂಡ್ಸ್ ಫಸ್ಟಿಗೆ ನಾನು ಇಲ್ಲಿ ನೋಡಿ ಶೋಲ್ಡರಿಂದ ಡೌನಿಗೆ 10.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ. ಇಲ್ಲಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಬಾಟಮಲ್ಲಿ ನಾನು 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ. ಇಲ್ಲೂ ಕೂಡ ಆ 10.5 ಇಂಚ್ ಏನು ನಾವು ಡೌನಿಂಗ್ ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿಂದ ಈ 3.5 ಇಂಚಿಗೆ ನಾನು ಮಾರ್ಕನ್ನು ಮಾಡಿಕೊಂಡೆ ಅಲ್ವಾ, ಅಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಈ ರೀತಿ 10.5 ಇಂಚಿಗೆ ಶೋಲ್ಡರಿಂದ 10.5 ಇಂಚಿಗೆ ಡೌನಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಫ್ರಂಟ್ ಸೈಡಿಂದ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಮತ್ತು ಇವಾಗ 1.5 ಇಂಚಿಗೆ ಪಕ್ಕದಲ್ಲಿ ಇನ್ನೊಂದು ಮಾರ್ಕನ್ನು ಮಾಡಿಕೊಂಡೆ. ನೋಡಿ ಇವಾಗ ಈ ಒಂದು ನಾವೇನು ಶೋಲ್ಡರಿಂದ 10.5 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಬ್ರೆಸ್ಟ್ ಪಾಯಿಂಟು, ಸೊ ಅಲ್ಲಿಂದ ಇಲ್ಲಿಗೆ ಈ ರೀತಿ ಶೇಪನ್ನು ನಾವು ಡ್ರಾ ಮಾಡ್ಕೊಬೇಕು. ಇದು ಫ್ರಿನ್ಸ್ ಕಟ್ ಆಗಿರೋದ್ರಿಂದ. ಈಗ ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಈ ಒಂದು ಶೇಪನ್ನು ಈ ರೀತಿ ಹಾರ್ಮೋಲ್ ರೌಂಡಿಂಗಿಗೆ ನಾವು ಜಾಯಿನ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ? ಈ ರೀತಿ ನಾವು ಫ್ರಿನ್ಸ್ ಕಟ್ಟಿಗೆ ಡ್ರಾ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ನಾವಿಲ್ಲೇನು 1.5 ಇಂಚ್ ಇಲ್ಲಿ ಮಾರ್ಕನ್ನು ಮಾಡಿದ್ವಲ್ಲ ಶೇಪ್ನ ಮಾಡೋದಕ್ಕೆ, ಅದಕ್ಕೋಸ್ಕರ ನಾವು ಇಲ್ಲಿ ಕೂಡ ಇವಾಗ ಮಾರ್ಕ್ ನೋಡಿ ಆ 1.5 ಇಂಚು ಇಲ್ಲಿ ಎಕ್ಸ್ಟ್ರಾ ನಾನು ಮಾರ್ಜಿನ್ಗೋಸ್ಕರ, ಯಾಕಂದರೆ ಇಲ್ಲಿ ನಾವು ಕಟ್ ಮಾಡಿ ಜಾಯಿಂಟ್ ಮಾಡ್ತೀವಲ್ಲ, ಎಕ್ಸ್ಟ್ರಾ ಕ್ಲಾತನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಚಿಕ್ಕದಾಗುತ್ತೆ. ಇಲ್ಲಿ ನಾವು ಕಟ್ ಮಾಡಿ ಜಾಯಿಂಟಿಂಗ್ ಎಲ್ಲ ಬರುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ನಾವು ಎಕ್ಸ್ಟ್ರಾ ತಗೊಬೇಕಾಗುತ್ತೆ. ಫ್ರೆಂಡ್ಸ್ ಅರ್ಥ ಆಯ್ತಲ್ವ? ನಾನು ಇಷ್ಟೊತ್ತವರೆಗೂ ಹೇಳ್ಕೊಟ್ಟಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡು ನಾನು ಇವಾಗ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಸೊ ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇವಾಗ ನಾವು ಬ್ಲೌಸ್ನ ಒಂದು ಫ್ರಂಟ್ ಪಾರ್ಟು ಕಟ್ ಮಾಡಿದ್ದಾಯಿತು. ಇವಾಗ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಕಟ್ಟಿಂಗು ರೆಡಿ ಆಯಿತು. ಈಗ ಸೇಮ್ ಇದೇ ಕ್ಲಾತನ್ನು ಇಟ್ಬಿಟ್ಟು ಇವಾಗ ನಾವು ಸ್ಯಾರಿ ಒಂದು ಸ್ಯಾರಿಯ ಕ್ಲಾತ್ನ ಮೇಲೆ ಆ ಲೈನಿಂಗ್ ಕ್ಲಾತ್ ಕಟ್ ಮಾಡಿದ್ವಲ್ಲ, ಅದನ್ನು ಜೋಡಿಸ್ಕೊಂಡು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಯಾವಾಗಲೂ ನಾವು ಲೈನಿಂಗನ್ನು ಕಟ್ ಮಾಡಾದಮೇಲೆ ಸ್ಯಾರಿ ಮೇಲೆ ಫಸ್ಟಿಗೆ ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಜೋಡಿಸ್ಕೊಂಡು ನೋಡಿಕೊಂಡು ಆಮೇಲೆ ಕಟ್ ಮಾಡ್ಕೊಬೇಕು. ಫಸ್ಟೇ ಕಟ್ ಮಾಡಿಬಿಟ್ರೆ ಏನಾದರೂ ಒಂದು ಕ್ಲಾತ್ ಕಡಿಮೆ ಇರೋ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮತ್ತೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಫಸ್ಟ್ ಒಂದು ಸತಿ ಅರೇಂಜ್ ಮಾಡಿಕೊಂಡು ಓಕೆ ಕರೆಕ್ಟ್ ಇದೆಯಾ ಏನು ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಫ್ರೆಂಡ್ಸ್ ಇಲ್ಲಿ ನಾನು ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ನಾನು ಸ್ಲೀವ್ಸ್ಗೆ ಇಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದರೆ, ಸೊ ಬಾಡಿ ಪ್ಲೈನ್ ಇದೆ ಅಲ್ವಾ, ಪ್ಲೈನ್ ಸ್ಯಾರಿಯಲ್ಲಿ ಬಾಡಿಯನ್ನು ನಾನು ಡಿಸೈನ್ ಮಾಡ್ತಿದ್ದೀನಿ. ಬಾಟಮಲ್ಲಿ ಫುಲ್ಲು ವರ್ಕ್ ಇದೆ ಅಲ್ವಾ ಸ್ಯಾರಿ ಫುಲ್ಲು, ಅದಕ್ಕೆ ನಾನು ಸ್ಲೀವ್ಸ್ಗೂ ಕೂಡ ಎಲ್ಬೋ ಸ್ಲೀವ್ಸನ್ನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ ನಮಗೆ ಬಾಟಮಲ್ಲಿ ವರ್ಕ್ ಇದೆ ಅಲ್ವಾ, ಸೊ ಈ ಒಂದು ವರ್ಕನ್ನು ನಾನು ಸ್ಲೀವ್ಸ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಎಲ್ಬೋ ಸ್ಲೀವ್ಸನ್ನು ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಇವಾಗ ನಮಗೆ ಬಾಡಿ ಪಾರ್ಟ್ ಕಟ್ಟಿಂಗ್ ರೆಡಿ ಆಯಿತು. ಈಗ ನಮಗೆ ನೆಕ್ಸ್ಟು ಬಾಟಮ್ನ ಒಂದು ಇದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾವು 15 ಇಂಚನ್ನು ಬಿಟ್ಟು, ನನಗೆ ಟೋಟಲ್ ಇಲ್ಲಿ ಲೆಂತ್ ಬೇಕಾಗಿರೋದು 51.5 ಬೇಕಿತ್ತು, 51.5. ಸೊ ಇಲ್ಲಿ ನಾನು 15 ಇಂಚನ್ನು ಮೈನಸ್ ಮಾಡಿ ತಗೊಳ್ತಾ ಇದ್ದೀನಿ. ಸೊ 51.5ಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ.
ಓಕೆ, ಇಲ್ಲಿ ನಾನು ಬಾಡಿ ಪಾರ್ಟಿಗೆ 15 ಇಂಚ್ ತೊಗೊಳ್ತಿದ್ದೀನಲ್ಲ ಅದನ್ನ ಮೈನಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಸೊ ಒಂದು ಸತಿ ನಾನಿಲ್ಲಿ ಸ್ಯಾರಿ ಫುಲ್ಲು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡೆ. ಸೊ ನಾನು 15 ಇಂಚ್ ಮೈನಸ್ ಮಾಡಿದ್ಮೇಲೆ ನನಗೆ 36ವರೆ ಬಂತು. ಇಲ್ಲಿ ನೋಡಿ, ಬಾಟಮಿಂದ ಹಿಡಿದು ಇಲ್ಲಿಗೆ 36ವರೆ, ಹಾಫ್ ಇಂಚು ಹೆಚ್ಚು ಕಡಿಮೆ. ಓಕೆ, ಸೊ ನನಗಿಲ್ಲಿ 36 ಇಂಚ್ಗೆ ನಾನು ಒಂದು ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಬಾಡಿ ಪಾರ್ಟ್ ನಮಗೆ ಕಟ್ಟಿಂಗ್ ರೆಡಿ ಆಯಿತು. ಬಾಟಮ್ ಪೀಸು ಕೂಡ ಜಸ್ಟ್ ಕಟ್ಟಿಂಗ್ ತುಂಬ ಈಸಿ ಫ್ರೆಂಡ್ಸ್. ಇಷ್ಟೇ ಕಟ್ ಮಾಡಿಕೊಂಡು ನಾವು ಯಾವ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು ಅಂಥೇಳಿ ನೋಡೋಣ. ನೋಡಿ, ನಂದು ಸ್ಯಾರಿ ಪೀಸು ಕಟ್ಟಿಂಗ್ ಆಯಿತು. ಬಾಟಮು ಲೈನಿಂಗನ್ನು ಕೂಡ ನಾನು ಹೇಗಿರುತ್ತೋ ಹಾಗೆಯೇ ನಾನು ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ. ಸೊ ಕಟ್ಟಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸ್ಟಿಚಿಂಗನ್ನು ನೋಡೋಣ. ಸೊ ಫ್ರೆಂಡ್ಸ್, ಫಸ್ಟಿಗೆ ಇಲ್ಲಿ ನಾನು ಬ್ಯಾಕ್ ಒಂದು ಪಾರ್ಟನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ತುಂಬ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾವು ನೋಡಿ ಈ ರೀತಿ ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಪಿನ್ಸನ್ನು ಹಾಕ್ಕೊಳ್ಳೋಣ. ಸೊ ನೀಡಲ್ಲು, ಗುಂಡ್ಪಿನ್ನು, ಪಿನ್ಸು ಏನು ನಮ್ಮ ಹತ್ರ ಇರುತ್ತೆ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ. ಯಾಕಂದರೆ ತುಂಬಾ ಕ್ಲಾತು ಸಾಫ್ಟ್ ಇರೋದ್ರಿಂದ ನಾನು ಒಂದು 3 ಪಿನ್ನನ್ನು ಹಾಕಿ ಇಲ್ಲಿ ಸೆಕ್ಯೂರ್ ಮಾಡಿಕೊಂಡೆ. ಆಮೇಲೆ ನೋಡಿ, ನೆಕ್ನ ಒಂದು ಸೈಡು ನಾನು ಒಂದು 1/4 ಇಂಚ್ ಗ್ಯಾಪ್ಗೆ ನಾನು ಸ್ಟಿಚ್ಚನ್ನು ಮಾಡಿಕೊಂಡೆ. ಸೊ ಸ್ಟಿಚ್ಚನ್ನು ಮಾಡಿಕೊಂಡು ನೋಡಿ, ತುಂಬ ಈಸಿಯಾಗೇ ಸ್ಟಿಚ್ ಮಾಡ್ತಿದ್ದೀನಿ. ಜಸ್ಟ್ ನಾನು ಆ ಒಂದು ನೆಕ್ನ ಸುತ್ತಲೂ ಮೇನ್ ಕ್ಲಾತ್ ಇತ್ತಲ್ವ, ಸ್ಯಾರಿ ಕ್ಲಾತ್, ಅದನ್ನು ಕಟ್ ಮಾಡಿಕೊಂಡು ಟಕ್ಸನ್ನು ಕೊಟ್ಟೆ. ಈಗ ಜಸ್ಟ್ ಒಂದು ಕಿನ್ನರಿ ಸ್ಟಿಚ್ಚನ್ನು ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಕಿನ್ನರಿ ಸ್ಟಿಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡಿಕೊಂಡು ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಟ್ಟು ನೋಡೋಣ. ಫ್ರೆಂಡ್ಸ್, ಲೈನಿಂಗನ್ನು ಅಟ್ಯಾಚ್ ಮಾಡಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ದಾಯಿತು. ಸೊ ನಾವು ಬ್ಯಾಕ್ ನೆಕ್ಕನ್ನು ಕೂಡ ಫಿನಿಶಿಂಗ್ ಮಾಡಿದ್ದಾಯಿತು. ಇವಾಗ ಬ್ಯಾಕ್ ಡಾಟ್ಸ್ಗೋಸ್ಕರ ನಾನು ಇಲ್ಲಿ ಮಾರ್ಕನ್ನು ಮಾಡಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟ್ ಸ್ಟಿಚ್ ಮಾಡಿದರೆ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಫ್ರಂಟ್ ನೋಡೋಣ ಯಾವ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು ಅಂಥೇಳಿ. ಫ್ರೆಂಡ್ಸ್, ನೋಡಿದ್ರಲ್ಲ, ನಾನಿಲ್ಲಿ ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಬ್ಯಾಕ್ ಪಾರ್ಟನ್ನು ನಾನು ಕಂಪ್ಲೀಟ್ ಮಾಡಿದೆ. ಇವಾಗ ಫ್ರಂಟ್ ನೆಕ್ಕನ್ನು ಕಂಪ್ಲೀಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನೋಡಿ, ಪಿನ್ಸನ್ನು ಹಾಕ್ಕೊಂಡು ನಾನು ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 1/4 ಇಂಚ್ ಗ್ಯಾಪ್ಗೆ ನಾವು ಕಾರ್ನರ್ಸ್ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ನಾವು ಸ್ಟಾಪ್ ಮಾಡಿ ನೀಡಲ್ನ ಒಳಗಡೆ ಇಟ್ಬಿಟ್ಟು ಟೆನ್ಷನ್ನ ಮೇಲೆ ತೊಗೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಕ್ಲಾತನ್ನು ತಿರುಗಿಸ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ. ಸೊ ಅರ್ಥ ಆಯ್ತಲ್ವ? ಈಗ ಸ್ಕ್ವಯರು ಈ ರೀತಿ ನೆಕ್ಸ್ ಎಲ್ಲ ನಾವು ಮಾಡ್ತೀವಲ್ಲ, ಅಂಥ ಟೈಮಲ್ಲಿ ನಾವು ಯಾವ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು ಅಂಥೇಳಿ. ಈಗ ನೋಡಿ, ನಾನು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ಚನ್ನು ಮಾಡಿಕೊಂಡೆ. ಇಲ್ಲಿ ಟಕ್ಸನ್ನು ಕೊಟ್ಟು ನಾನು ನೆಕ್ಸ್ಟ್ ಒಂದು ಕಿನ್ನರಿ ಸ್ಟಿಚ್ಚನ್ನು ಹಾಕಿ ಫಿನಿಶಿಂಗ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಜಸ್ಟ್ ಟರ್ನ್ ಮಾಡಿ ಈಗ ಒಂದು ಕಿನ್ನರಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೀಟಾಗಿ ಈ ರೀತಿ ನಾವು ಟರ್ನ್ ಮಾಡಿ ಆ ಲೈನಿಂಗನ್ನು ಒಳಗಡೆಗೆ ನೀಟಾಗಿ ತಳ್ಕೊಂಡು ಈಚೆ ಕಾಣಿಸೋ ಚಾನ್ಸ್ ಇರುತ್ತೆ. ಸೊ ಒಳಗಡೆಗೆ ತಳ್ಳಬೇಕು. ಒಂದೇ ಸಮಕ್ಕೆ ನೀಟಾಗಿ ನಾವು ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಾಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಒಂದು ನಾವು ಟರ್ನ್ ಮಾಡೋ ಒಂದು ಪಾಯಿಂಟ್ಸಲ್ಲಿ ನೀಡಲ್ನ ಒಳಗಡೆ ಇಟ್ಟು ಟೆನ್ಷನ್ನ ಸ್ವಲ್ಪ ಮೇಲೆತ್ತಿ ಬಟ್ಟೆನ ಟರ್ನ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೋಡಿ, ಆ ಒಂದು ಈ ರೀತಿ ಟರ್ನ್ ಮಾಡಿ ಮತ್ತೆ ನಾವು ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಾಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಅರ್ಥ ಆಯ್ತಲ್ವಾ? ಇವಾಗ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ನೋಡೋಣ. ಸೊ ಲೈನಿಂಗ್ ಅಟ್ಯಾಚ್ ಆಯಿತು, ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ದಾಯಿತು. ಇವಾಗ ಇದು ಫ್ರೆಂಡ್ಸ್ ಕಟ್ ಆಗಿರೋದ್ರಿಂದ ನಮಗೆ ಇನ್ನೂ ಒಂದು ಪೀಸನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತಲ್ವ. ಸೊ ಆ ಒಂದು ಪೀಸನ್ನು ಕೂಡ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ನೋಡೋಣ. ಸೊ ಫ್ರೆಂಡ್ಸ್, ಇದನ್ನು ನಾನು ಸ್ವಲ್ಪ ಫಾಸ್ಟಾಗೇ ತೋರಿಸ್ತಿದ್ದೀನಿ. ಯಾಕಂದರೆ ನಮ್ಮ ಒಂದು ಚಾನಲಲ್ಲಿ ಆಲ್ರೆಡಿ ಯಾವ ರೀತಿ ಫ್ರಿನ್ಸ್ ಕಟ್ಟನ್ನು ಸ್ಟಿಚ್ ಮಾಡಬೇಕು ಅಂತ ನಾನು ಸ್ಲೋ ಆಗಿ ನಿಧಾನಕ್ಕೆ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಆ ಒಂದು ವಿಡಿಯೋನ ಚೆಕ್ ಮಾಡಿ, ಮತ್ತು ಏನೇ ಒಂದು ಡೌಟ್ಸ್ ಇದ್ದರೂ ಕೇಳ್ಬೋದು. ಸೊ ಇವಾಗ ಇಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ನಾನು ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಇಲ್ಲಿ ನಾವು ಯಾವ ರೀತಿ ನಾವು ಜಾಯಿಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾವು ನೋಡಿಕೊಂಡು ಅಪೋಸಿಟ್ಟು ಇರುತ್ತಲ್ವ, ಸೊ ಅದನ್ನು
ನೋಡಿಕೊಂಡು ನಾವು ಪಾಯಿಂಟ್ಸನ್ನು ಮಾರ್ಕ್ ಮಾಡಿ ಟಕ್ಸನ್ನು ಕೊಟ್ಟಿರ್ತೀವಲ್ಲ ಅದನ್ನು ಚೆಕ್ ಮಾಡಿಕೊಂಡು ನೀಟಾಗಿ ಜಾಯಿಂಟನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಇಲ್ಲಿ ಸ್ಟಿಚ್ಚನ್ನು ಮಾಡುವಾಗ ಸ್ಲೋ ಆಗಿ ಇಲ್ಲಿ ಸ್ವಲ್ಪ ನಮಗೆ ನಾವು ಅದು ಕಟ್ ಮಾಡಿರ್ತೀವಲ್ಲ ಶೇಪಲ್ಲಿ, ಸ್ವಲ್ಪ ನಿಧಾನಕ್ಕೆ ಟೆನ್ಷನ್ನ ಮೇಲೆತ್ತಿ ಆರಾಮಾಗಿ ಈ ಒಂದು ಶೇಪನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅಷ್ಟೇ, ಸ್ವಲ್ಪ ಮಧ್ಯ ಮಧ್ಯ ಆ ಟರ್ನಿಂಗಲ್ಲಿ ಸ್ವಲ್ಪ ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿದ್ರೆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು ಸೈಡು ಕೂಡ ನಾವು ಅದೇ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡು ನಿಧಾನಕ್ಕೆ ನಮಗೆ ಆ ಟರ್ನಿಂಗಲ್ಲೆಲ್ಲನೂ ಸ್ವಲ್ಪ ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ಟೆನ್ಷನ್ನ ಸ್ವಲ್ಪ ಮೇಲೆತ್ತಿ ಶೇಪನ್ನು ಇದೇ ರೀತಿ ಟರ್ನ್ ಮಾಡಿಕೊಂಡು ಸ್ಲೋಲಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಡಬಲ್ ಸ್ಟಿಚ್ಚು ಕೂಡ ಕಂಪ್ಲೀಟ್ ಮಾಡಿಕೊಂಡು ನಾವು ಫ್ರಂಟ್ ಕಂಪ್ಲೀಟ್ ಆಯಿತು. ಬ್ಯಾಕು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇವಾಗ ಫ್ರಂಟು ಬ್ಯಾಕು ಎರಡು ರೆಡಿ ಇದೆ. ಎರಡನ್ನು ಶೋಲ್ಡರ್ಸ್ನ ಜಾಯಿಂಟ್ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಶೋಲ್ಡರ್ ಜಾಯಿಂಟ್ ಆದಮೇಲೆ ಎರಡು ಶೋಲ್ಡರ್ ಕೂಡ ನಾವು ಜಾಯಿಂಟನ್ನು ಮಾಡಿಕೊಂಡು ಆಯಿತು. ಇವಾಗ ನೋಡಿ, ಫ್ರಂಟು ಬ್ಯಾಕು ಕಂಪ್ಲೀಟ್, ಶೋಲ್ಡರ್ ಜಾಯಿಂಟ್ ಕೂಡ ಕಂಪ್ಲೀಟ್. ಇವಾಗ ನಾನು ಸ್ಲೀವ್ಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಯಾರಿನಲ್ಲಿ ಬಾಟಮಲ್ಲಿ ಏನು ಗ್ರ್ಯಾಂಡ್ ವರ್ಕ್ ಇತ್ತಲ್ವ ಆ ಒಂದು ಡಿಸೈನನ್ನು ಸ್ಲೀವ್ಸ್ಗೆ ಎಲ್ಬೋ ಸ್ಲೀವ್ಸ್ ಇಡೋಣ ಅಂಥೇಳಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಡಿ ಕೂಡ ನಾವು ಪ್ಲೈನ್ ತೊಗೊಂಡಿದ್ದೀವಲ್ಲ, ಮತ್ತು ಬಾಟಮ್ ಪೀಸು ಫುಲ್ ಗ್ರ್ಯಾಂಡಾಗೇ ಇರುತ್ತಲ್ವ, ಸ್ಲೀವ್ ಕೂಡ ಸ್ವಲ್ಪ ಗ್ರ್ಯಾಂಡಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿ ಡಿಸೈನ್ ಇರೋದನ್ನು. ಇಲ್ಲಿ ನಾನು ಸ್ಲೀವ್ ಲೆಂತ್ ಬಂದುಬಿಟ್ಟು 11 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಆರ್ಮೋಲ್ ಡೌನಿಂಗಲ್ಲೇ ಬಂದುಬಿಟ್ಟು ನಾನು 8 ಇಂಚ್, 8.5 ಇಂಚ್, 3.5 ಇಂಚು ಕಡಿಮೆ ಮಾಡಿಕೊಂಡು ನಾನಿಲ್ಲಿ ಸ್ಲೀವ್ಸನ್ನು ಒಂದು ಕಟ್ಟಿಂಗನ್ನು ಮಾಡಿಕೊಂಡೆ. ಸ್ಲೀವ್ಸ್ ಕಟ್ಟಿಂಗು ಸಿಂಪಲ್ಲಾಗೇ ನಾನು ಎಲ್ಬೋ ಸ್ಲೀವ್ಸನ್ನು ಕಟ್ ಮಾಡಿಕೊಂಡೆ. ಇವಾಗ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನಾವು ಹೇಗಿದ್ದರೂ ಬಾಡಿ ಪಾರ್ಟ್ ರೆಡಿ ಮಾಡಿಟ್ಟಿದ್ವಲ್ಲ, ಈ ಒಂದು ಸ್ಲೀವ್ಸನ್ನು ನಾವು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೋಡಿದ್ರಲ್ವ, ಇಲ್ಲಿ ತನಕ ಅರ್ಥ ಆಯ್ತಲ್ವ ನಾನು ಯಾವ ರೀತಿ ಸಿಂಪಲ್ಲಾಗಿ ಸ್ಟಿಚ್ಚನ್ನು ಮಾಡಿ ತೋರಿಸ್ಕೊಟ್ಟಿದ್ದೀನಿ. ನಾವು ಎಷ್ಟೊಂದು ಸ್ಯಾರೀಸು ನಮ್ಮ ಹತ್ರ ಹಾಗೆ ಮೂಲೆಯಲ್ಲಿ ಇಟ್ಟಿರ್ತೀವಿ, ಯೂಸ್ ಮಾಡದೆ. ಟ್ರೆಂಡಿಂಗ್ ಅಂತ ತೊಗೋತೀವಿ, ಟ್ರೆಂಡಿಂಗ್ ಹೋದ್ಮೇಲೆ ನಾವು ಸಾಮಾನ್ಯ ಸ್ಯಾರೀಸ್ ಉಡೋದೇ ತುಂಬ ಕಷ್ಟ. ಅದರಲ್ಲೂ ಈ ರೀತಿ ನಾವು ಸಿಕ್ಕಾಪಟ್ಟೆ ಸ್ಯಾರೀಸ್ನ ತೊಗೊಂಡು ಹಾಗೆ ಇಟ್ಟಿರ್ತೀವಿ. ಈ ರೀತಿ ಡ್ರೆಸ್ ಆದರೂ ಮಾಡಿಕೊಂಡ್ರೆ ಒಂದೊಂದು ದಿವಸ ವೇರ್ ಮಾಡ್ಬೋದು. ನಿಮ್ಮ ಹತ್ರ ಕೂಡ ಇದೇ ರೀತಿ ಸ್ಯಾರೀಸ್ ಇದ್ದರೆ ನೀವು ಕೂಡ ಡಿಫ್ರೆಂಟಾಗಿ ಈ ರೀತಿ ಟ್ರೈ ಮಾಡಿ. ಇಲ್ಲಿ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡೆ. ನೋಡಿ, ಬಾಡಿ ಇದು ಬಂದು ಪ್ಲೈನ್ ಇದೆ. ಸ್ಲೀವ್ಸ್ ಗ್ರ್ಯಾಂಡ್ ಇರೋದಕ್ಕೆ ಒಂದು ಸ್ವಲ್ಪ ಲುಕ್ಕೇ ಚೇಂಜ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಾನು ಈ ರೀತಿ ಒಂದು ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿದ್ದೀನಿ. ಎರಡು ಸ್ಲೀವ್ಸನ್ನು ನಾನು ಅಟ್ಯಾಚ್ ಮಾಡಿಕೊಂಡೆ. ಇವಾಗ ನಾವೇನು 36 ಇಂಚಿಗೆ ನಾವು ಬಾಡಿ ಪಾರ್ಟನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಆ ಒಂದು ಸ್ಯಾರಿ ಪೀಸನ್ನು ನಾನು ಸೆಂಟ್ರಿಗೆ ಮಿಡ್ಲಲ್ಲಿ ಒಂದು ಕಟ್ಸನ್ನು ಕೊಟ್ಟೆ. ನೋಡಿ, ಮಾರ್ಕನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದು 36 ಇಂಚಿಗೆ ನಾನು ಫುಲ್ ಸ್ಯಾರಿನ ಆಫ್ ಮಾಡಿ, ಆಫ್ಗೆ ನಾನು ಈ ರೀತಿ ಒಂದು ಮಾರ್ಕನ್ನು ಮಾಡಿಕೊಂಡಿದ್ದೆ. ಜಸ್ಟ್ ಅದೊಂದು ಮೆಸರ್ಮೆಂಟ್ಗೋಸ್ಕರ ನಿಮಗೆ ತೋರಿಸ್ತೀನಿ ನಾನು ಸ್ಟಿಚ್ ಮಾಡ್ತಾ ಯಾತಕ್ಕೆ ಅಂತ ಹೇಳ್ಬಿಟ್ಟು, ಏನಕ್ಕೆ ಮಾಡಿಕೊಂಡ್ರೆ ನಮಗೆ ಏನು ಹೆಲ್ಪ್ ಆಗುತ್ತೆ ನಮಗೆ ಅಂಥೇಳಿ. ಫ್ರೆಂಡ್ಸ್, ನೋಡಿ, ನಾನಿಲ್ಲಿ ತುಂಬ ಪುಟ್ಟ ಫ್ರಿಲ್ಸನ್ನು ಕೊಡ್ತಿದ್ದೀನಿ. ಕಾಲು ಇಂಚು ಗ್ಯಾಪ್ಗೆ ಇನ್ನೂ ಚಿಕ್ಕದಾಗಿ ನಾನು ಇಲ್ಲಿ ಫ್ರಿಲ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ನಾನು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ಪುಟಾಣಿ ಪುಟ್ಟ ನಾನು ಫ್ರಿಲ್ಸನ್ನು ಇಡ್ತಾಯಿದ್ದೀನಿ ಇಲ್ಲಿ. ಯಾಕೆ ನಾನು ಈ ರೀತಿ ಒಂದು ಫ್ರಿಲ್ಸನ್ನು ಇಡ್ತಿದ್ದೀನಿ ಅಂತಂದರೆ, ಸ್ಯಾರಿ ಫುಲ್ ವರ್ಕ್ ಇದೆ ಅಲ್ವಾ, ಬಾಟಮಲ್ಲಿ ಕೂಡ ತುಂಬ ಗ್ರ್ಯಾಂಡ್ ವರ್ಕ್ ಇದೆ. ದೊಡ್ಡ ಫ್ರಿಲ್ ಇಟ್ಟರೆ ಅದು ಕರೆಕ್ಟಾಗಿ ಸೆಟ್ ಆಗಲ್ಲ. ಕಲಿ ಟೈಪ್ ಮಾಡೋಣ ಅಂದರೂ ಕೂಡ ಡಿಸೈನ್ ಇರೋದ್ರಿಂದ ನಾನು ಯಾವ ರೀತಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದಾಗ ಓಕೆ, ಇದು ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು. ತುಂಬ ಈಸಿಯಾಗಿ ನಾವು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಚಿಕ್ಕ ಫ್ರಿಲ್
ನಾವು ಆರಾಮಾಗಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬಂದಾಗ ನಮಗೆ ಈ ರೀತಿ ಪುಟ್ಟ ಪುಟ್ಟ ಫ್ರಿಲ್ಸ್ ಬರುತ್ತೆ. ಸೊ ಫ್ರೆಂಡ್ಸ್, ಇದನ್ನು ನಾವು ಗ್ಯಾದರಿಂಗ್ ಕೂಡ ಮಾಡ್ಕೊಬೋದು. ನನಗೆ ಗ್ಯಾದರಿಂಗ್ಗಿಂತ ಇದು ಪರ್ಫೆಕ್ಟ್ ಅಂತ ಅನ್ನಿಸ್ತು. ಸೊ ಗ್ಯಾದರಿಂಗ್ ಆದರೆ ಸ್ವಲ್ಪ ನಮಗೆ ಇನ್ನೂ ದೂರ ದೂರನೇ ಅನಿಸುತ್ತೆ. ಸೊ ಅದಕ್ಕಿಂತ ಇದು ಹತ್ರ ಹತ್ರ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಬೇಕಿದ್ದರೆ ಗ್ಯಾದರಿಂಗ್ ಕೂಡ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂತು, ತುಂಬ ಈಸಿ, ಫಾಸ್ಟಾಗೂ ಕೂಡ ವರ್ಕ್ ಆಗುತ್ತೆ. ಸೊ ನಿಮಗೂ ಕೂಡ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡಿ, ತುಂಬ ಈಸಿ, ತುಂಬ ಪುಟ್ಟ ಪುಟ್ಟ ಫ್ರಿಲ್ಸನ್ನು ಜಸ್ಟ್ ಗ್ಯಾದರಿಂಗ್ ಟೈಪೇ, ಗ್ಯಾದರಿಂಗಿಂತ ಇದು ಹತ್ರ ಹಾಗೆ ಇನ್ನೂ ಚೆನ್ನಾಗಾಗುತ್ತೆ. ಬೇಗನೆ ಕಂಪ್ಲೀಟ್ ಆಯಿತು. ಸೊ ಫ್ರೆಂಡ್ಸ್, ಅರ್ಥ ಆಯ್ತಲ್ವಾ? ನೋಡಿ ನಾನು ಯಾವ ರೀತಿ ಫ್ರಿಲ್ಸನ್ನು ಕೊಡ್ತೀನಿ ನೋಡಿ, ಎಷ್ಟು ಹತ್ರ ಫ್ರಿಲ್ಸ್ ಬಂದಿದೆ, ಪುಟ್ಟ ಫ್ರಿಲ್ಸು. ಸೊ ತುಂಬ ಚೆನ್ನಾಗಿ ಬಂತು. ಸೊ ನೀವು ಕೂಡ ಟ್ರೈ ಮಾಡಿ. ಈ ರೀತಿ ವರ್ಕ್ ಸ್ಯಾರೀಸು, ಬಾರ್ಡ್ರಲ್ಲಿ ತುಂಬ ಗ್ರ್ಯಾಂಡ್ ವರ್ಕ್ ಇದ್ದರೆ ಅಂಥ ಸ್ಯಾರೀಸ್ಗೆ ಈ ರೀತಿ ಸೆಟ್ ಆಗುತ್ತೆ. ಸೊ ನಿಮಗೂ ಒಂದು ಐಡಿಯಾಗೋಸ್ಕರ ನಾನು ಸ್ಟಿಚ್ ಮಾಡ್ತಿದ್ನಲ್ವ, ಸೊ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ. ಫ್ರೆಂಡ್ಸ್ ನೋಡಿ, ಈ ರೀತಿ ಪುಟ್ಟ ಫ್ರಿಲ್ಸನ್ನು ಇಟ್ಟಾಗ ನಮಗೆ ಫೈನಲ್ಲಾಗಿ ಈ ಥರ ಕಾಣಿಸುತ್ತೆ. ಸೊ ಇನ್ನು ನಾನು ಲೈನಿಂಗ್ ಹಾಕಲಿಲ್ಲ, ಹಾಗೆ ಈ ರೀತಿ ಕಾಣಿಸ್ತಿದೆ. ಸೊ ಫ್ರೆಂಡ್ಸ್, ನಾನು ಅರ್ಧಕ್ಕೆ ಮಾರ್ಕನ್ನು ಮಾಡಿದ್ನಲ್ವ, ಸೊ ಆ ಅರ್ಧಕ್ಕೆ ನಾನು ಫ್ರಿಲ್ಸನ್ನು ಇಟ್ಟು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ನೋಡಿ, ನಾವು ಬಾಡಿ ಪಾರ್ಟ್ ಏನು ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನು ನಾವು ಮೆಜರ್ ಮಾಡಿಕೊಂಡಾಗ ನಮಗೆ 17 ಇಂಚು ಬಂತು. ಸೊ ನನ್ನ 17 ಇಂಚಿಗೆ ಬಂತಲ್ವ, ಈಗ ನಾನಿಲ್ಲಿ ಹಾಫ್ಗೆ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಿದ್ದೀನಿ. ಓಕೆನಾ? ಈಗ ನಾನು ಆ ಒಂದು ಸ್ಟಾರ್ಟಿಂಗಿಂದ ಈ ಹಾಫ್ ಮಾರ್ಕ್ ಮಾಡಿದ್ನಲ್ವ, ಇಲ್ಲಿವರೆಗೂ ಕೂಡ ನಾನು ಮೆಜರ್ ಮಾಡ್ಕೊತೀನಿ. ಸೊ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ನೋಡಿ, ಕರೆಕ್ಟಾಗಿ ಸ್ಟಾರ್ಟಿಂಗಿಂದ ನಾನು ಆ ಮಾರ್ಕ್ ಹತ್ರಕ್ಕೆ ಸ್ಟಾಪ್ ಮಾಡಿದ್ದೀನಿ. ಯಾಕಂದರೆ ಒಂದು ಸತಿ ಮೆಜರ್ ಮಾಡ್ಕೊಂಡು ನೋಡೋಣ ಅಂಥೇಳಿ. ನಾನು ಆವಾಗಲೇ ಸ್ಟಾರ್ಟಿಂಗ್ ಹೇಳಿದ್ದಲ್ವ ನಿಮಗೆ, ಯಾಕೆ ಮಾಡ್ತಿದ್ದೀನಿ ಮೆಜರ್ಮೆಂಟ್ ಆಫ್ ಸ್ಯಾರಿಗೆ ಕರೆಕ್ಟಾಗಿ ಅಂಥೇಳಿ. ನೋಡಿ, ಕರೆಕ್ಟಾಗಿ ನನಗೆ 17 ಇಂಚಿಗೆ ಆ ಮಾರ್ಕ್ ಬಂದಿದೆ. ನಮಗೆ ಹೆಚ್ಚು ಕಡಿಮೆ ಬರಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇರೋ ಕ್ಲಾತು ಕೂಡ ನಮಗೆ ಅದೇ ರೀತಿ ಅದೇ ಮೆಜರ್ಮೆಂಟ್ಗೆ ಸಿಗುತ್ತೆ. ಸ್ಟಿಚ್ ಮಾಡಾದಮೇಲೆ ನಾವು ಹಾಫ್ಗೆ ಫೋಲ್ಡ್ ಮಾಡಿ ನೋಡಿದವಾಗ ಈ ಕಡೆ ಎಷ್ಟಿದೆಯೋ ಆ ಕಡೆ ಕೂಡ ಅಷ್ಟೇ ಇರುತ್ತೆ. ಸೊ ಈ ರೀತಿ ಒಂದು ಅಂದಾಜಿನ ಒಂದು ಮೆಜರ್ಮೆಂಟ್ಗೋಸ್ಕರ ನಾನು ಯಾವಾಗಲೂ ಲೆಹಂಗಾಗಲಿ ಈ ರೀತಿ ಫ್ರಿಲ್ಸ್ ಸ್ಟಿಚಿಂಗ್ ಮಾಡುವಾಗ ನಾವೇನು ಕ್ಲಾತ್ ತೊಗೊಂಡಿರ್ತೀವಿ, ಸೊ ಸೆಂಟರ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಆ ಮಾರ್ಕನ್ನು ಮಾಡಿಕೊಂಡು ಸ್ಟಿಚ್ ಮಾಡಿದಾಗ ನಮಗೆ ಅರ್ಧಕ್ಕೆ ಸ್ಟಿಚ್ ಮಾಡಾದಮೇಲೆ ನಮ್ಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಸೊ ಆವಾಗ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇದ್ದರೂ ಕೂಡ ಇನ್ನೂ ಹತ್ರ ಸ್ಟಿಚ್ಚನ್ನು ಮಾಡ್ಕೋಬೋದು. ಚಿಕ್ಕದಾಯಿತು ಅಂದರೆ ಸ್ವಲ್ಪ ದೂರ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ನಾನು ಹಾಫ್ಗೆ ಮಾಡಿದ್ನಲ್ವ, ಸೊ ಫುಲ್ ಫ್ರಿಲ್ಸನ್ನು ಕಂಪ್ಲೀಟ್ ಆಯಿತು. ಸೊ ಕರೆಕ್ಟಾಗಿ ಬಂದಿದೆ ನನಗೆ, ಕರೆಕ್ಟ್ ಅಂದರೆ ಕರೆಕ್ಟಾಗಿದೆ. ಸೊ ಫ್ರಿಲ್ಸು ಕೂಡ ತುಂಬ ಚೆನ್ನಾಗೇ ಬಂದಿದೆ. ಸೊ ಆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 1/2 ಇಂಚ್ ಗ್ಯಾಪ್ಗೆ ಫ್ರಿಲ್ಸನ್ನು ಸ್ಟಾರ್ಟ್ ಮಾಡಿದೆ ಸ್ಟಿಚಿಂಗಲ್ಲಿ. ಯಾಕಂದರೆ ನಮಗೆ ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೂ ಕೂಡ ಬೇಕಾಗುತ್ತೆ. ನಾವು ತೀರಾ ತುದಿಗೆ ಹಾಕ್ಬಿಟ್ರೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಫ್ರಿಲ್ಸು ಗ್ಯಾಪ್ ಇರೋದಿಲ್ಲಲ್ಲ, ಅದಕ್ಕೋಸ್ಕರ. ಸೊ ನಾನು ಇವಾಗ ಬಾಡಿ ಪಾರ್ಟ್ ಕಂಪ್ಲೀಟ್ ಆಯಿತು, ಬಾಟಮ್ ಪಾರ್ಟ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಫ್ರಿಲ್ಸ್ ಕಂಪ್ಲೀಟ್ ಆಯ್ತಲ್ವ, ಈಗ ನಾನು ಲೈನಿಂಗನ್ನು ಹಾಕಿಬಿಟ್ಟು ಒಂದು ಮಧ್ಯ ಫ್ರಿಲ್ಸನ್ನು ಕೊಟ್ಕೊಂಡು ಜಾಯಿಂಟನ್ನು ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಾವು ಮೈನ್ ಬಾಡಿ ಪಾರ್ಟಿಗೆ ಈ ಒಂದು ಕ್ಲಾತನ್ನು ಅಟ್ಯಾಚ್ ಮಾಡಿಬಿಟ್ಟು ಫಿಟ್ಟಿಂಗನ್ನು ಇಟ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಸೊ ತುಂಬ ಈಸಿ ಐತೆ ಫ್ರೆಂಡ್ಸ್, ಈಸಿಯಾಗಿ ಆರಾಮಾಗಿ ಮಾಡ್ಕೊಬೋದು. ಸೊ ನಿಮಗೆ ಅರ್ಥ ಆಯ್ತಲ್ವ ನಾನು ಇಷ್ಟವರೆಗೂ ಹೇಳ್ಕೊಟ್ಟಿದ್ದು. ಸೊ ಬಾಡಿ ಪಾರ್ಟ್ಗೆ ನಾವು ಆ ಒಂದು ಫ್ರಿಲ್ಸನ್ನು ಇಟ್ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬಾಡಿ ಪಾರ್ಟ್ನ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಫ್ರಿಲ್ಸಿಗೆ ಒಂದು ಕಡೆ ನಾನು ನೋಡಿ ಸ್ಲೀವ್ಸಿಂದ ಹಿಡ್ದು ಒಂದು ಕಡೆ ನಾನು ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಆವಾಗ ನಮಗೆ ಆ ಒಂದು ಫ್ರಿಲ್ಸನ್ನು ಬಾಡಿ ಪಾರ್ಟ್ಗೆ ಜಾಯಿಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದು ಕಡೆಗೆ
ಸ್ಲೀವ್ಸ್ನಿಂದ ನಾನು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರ್ತಿದ್ದೀನಿ. ನೋಡಿ ವಿಡಿಯೋಲ್ಲಿ ತೋರಿಸ್ತಿರೋ ರೀತಿ ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡಾಗ ನಮಗೆ ಆ ಒಂದು ಫ್ರಿಲ್ಸನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಒಂದು ಕ್ಲಾತನ್ನು ಈ ಒಂದು ಬಾಡಿಯ ಪಾರ್ಟಿಗೆ ಸ್ಟಿಚ್ ಮಾಡೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಸೊ ಅರ್ಥ ಆಯ್ತಲ್ವ ಫ್ರೆಂಡ್ಸ್? ಒಂದು ಕಡೆ ನಾವು ಸ್ಲೀವ್ಸಿಂದ ಹಿಡಿದು ನಾವೇನು ಸೊಂಟದ ಒಂದು ವೇಸ್ಟ್ ಇದೆ ಅಲ್ವಾ, ಅಲ್ಲಿವರೆಗೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ಸೊ ನೋಡಿ ನಾನು ಒಂದು ಸ್ಟಿಚ್ಚನ್ನು ಆದಮೇಲೆ ನಾನು ಆ ಒಂದು ನೆರಿಗೆ ಕ್ಲಾತ್ಗೆ ನಾನು ಫುಲ್ಲೂ ಸರ್ಕಲ್ಲು ಚೆಕ್ ಮಾಡ್ತಿದ್ದೀನಿ ಕರೆಕ್ಟ್ ಇದೆಯಾ ಅಂತ. ಸೊ ಪರ್ಫೆಕ್ಟಾಗಿದೆ. ಈಗ ನನಗೆ ನೋಡಿ ಈ ಒಂದು ತುದಿಯಿಂದ ಒಂದೇ ಸ್ಟಿಚ್ ನೀಟಾಗಿ ಆ ಫ್ರಿಲ್ಸನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಅರೇಂಜ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಹೋದರೆ ಆಯಿತು. ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೋಡಿ ಫ್ರಿಲ್ಸನ್ನು ನಾವು ಈ ರೀತಿ ಕೆಳಗಡೆ ಇರೋ ಫ್ರಿಲ್ಸನ್ನು ಕೆಳಗಡೆಗೆ ಮಾಡಿ, ನಾನು ಆವಾಗಲೇ ಹೇಳಿದ್ನಲ್ಲ ಒಂದು 1/2 ಇಂಚ್ ಗ್ಯಾಪ್ ಯಾಕೆ ನಾನು ಕೊಟ್ಟಿದ್ದೆ ಅಂತ ಹೇಳಿದ್ರೆ, ನೋಡಿ ಇವಾಗ ಸ್ಟಿಚ್ ಮಾಡುವಾಗ ನಾವು ಆ ಸ್ಟಿಚ್ನ ಮೇಲೆ ಸ್ಟಿಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನಾವು ಫ್ರಿಲ್ಸ್ ಇಡುವಾಗ ತುದಿಗೆ ಕರೆಕ್ಟಾಗಿ 1/4 ಇಂಚ್ ಗ್ಯಾಪ್ಗೆ ನಾವು ಇಟ್ಟರೆ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು 1/2 ಇಂಚ್ ನಾವು ಎಕ್ಸ್ಟ್ರಾನೇ ಕ್ಲಾತನ್ನು ಕಟ್ ಮಾಡುವಾಗಲೇ ಬಿಟ್ಟು ಆ ಒಂದು 1/2 ಇಂಚ್ಗೆ ನಾವು ಫ್ರಿಲ್ಸನ್ನು ಇಟ್ಕೊಂಡು ಬಂದಾಗ ಎಕ್ಸ್ಟ್ರಾಸ್ ಇದ್ದಾಗ ರಿಮೂವ್ ಮಾಡ್ಬೋದು, ಪ್ರಾಬ್ಲಮ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು 1/2 ಇಂಚ್ ಗ್ಯಾಪ್ಗೆ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊತಾ ಬಂದೆ. ಸೊ ಇವಾಗ ಅದೇ ಒಂದು ಸ್ಟಿಚ್ನ ಮೇಲೆ ನಾನು ಈ ಒಂದು ಬಾಡಿ ಪಾರ್ಟ್ನ ಇಟ್ಟು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ ತುಂಬ ಈಸಿಯಾಗಿಯೇ ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ಮೆಜರ್ಮೆಂಟ್ಸು ಕೂಡ ಪರ್ಫೆಕ್ಟಾಗಿ ಬಂತು ನೋಡಿ. ಯಾವುದೇ ಒಂದು ರಿಮೂವ್ ಮಾಡೋದು ಆ ಥರ ಏನಿಲ್ಲ. ಕರೆಕ್ಟಾಗಿ ನಾವು ಮಿಡ್ಲಿಗೆ ಪಾಯಿಂಟ್ ಮಾಡಿಕೊಂಡು ಚೆಕ್ ಮಾಡಿಕೊಂಡಾಗ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ನೋಡಿ ಎಕ್ಸ್ಟ್ರಾಸ್ ಇರೋದನ್ನು ಕಟ್ ಮಾಡಿಕೊಂಡು ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್ ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ಇವಾಗ ನನಗೆ ಇನ್ನೊಂದು ಕಡೆ ನಾವೇನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿರಲಿಲ್ವಲ್ಲ, ಆ ಕಡೆ ಇನ್ನೂ ಒಂದು ಸೈಡಿಗೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಬಾಡಿಯ ಒಂದು ಫಿಟ್ಟಿಂಗನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಒಂದು ಕಡೆ ನಾವು ಸಿಂಗಲ್ ಸ್ಟಿಚ್ಚನ್ನೇ ಹಾಕಿದ್ದೀವಿ. ಸೊ ಎರಡು ಕಡೆನೂ ಡಬಲ್ ಸ್ಟಿಚ್ಚನ್ನು ಹಾಕಿ ಕರೆಕ್ಟ್ ಫಿಟ್ಟಿಂಗಲ್ಲಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಯಿತು. ಮತ್ತು ಫ್ರೆಂಡ್ಸ್ ಇವಾಗ ನಾನು ಫೈನಲ್ ಸ್ಟಿಚ್ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ಬಂದಿದ್ದಾಯ್ತಲ್ವ, ಈಗ ನಾನು ಲೈನಿಂಗನ್ನು ಮತ್ತು ಮೈನ್ ಕ್ಲಾತನ್ನು ಜಾಯಿಂಟಲ್ಲಿ ಒಂದೇ ಸತಿ ನಾನು ಸ್ಟಿಚ್ಚನ್ನು ಮಾಡ್ತಾಯಿಲ್ಲ. ನೋಡಿ ಇಲ್ಲಿ ಫಸ್ಟ್ ನಾನು ಸ್ಯಾರಿ ಪೀಸನ್ನು ಎರಡನ್ನೂ ಸೇರಿ ಸ್ಟಿಚ್ ಮಾಡ್ಕೊಳ್ತೀನಿ. ಅದಾದಮೇಲೆ ಲೈನಿಂಗನ್ನು ಸಪ್ರೇಟಾಗಿ ಜಾಯಿಂಟ್ ಮಾಡ್ಕೊಳ್ತೀನಿ. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೋಡಿ, ಇಲ್ಲಿ ನಾನು ಲೈನಿಂಗ್ ಕ್ಲಾತು ಮೈನ್ ಕ್ಲಾತು ಸೇರಿಸ್ಕೊಂಡು ನಾನು ಅಟ್ಯಾಚ್ ಮಾಡ್ತಿಲ್ಲ, ಬರೀ ಸ್ಯಾರಿ ಕ್ಲಾತ್ ಅಷ್ಟೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಫಸ್ಟ್ ನಾನಿಲ್ಲಿ ಕರೆಕ್ಟಾಗಿ ಸ್ಯಾರಿ ಪೀಸನ್ನು ಅಟ್ಯಾಚ್ ಮಾಡಾಯಿತು. ಈಗ ಲೈನಿಂಗ್ ಕ್ಲಾತನ್ನು ತೊಗೊಂಡು ಇನ್ನೊಂದು ಸತಿ ಲೈನಿಂಗ್ ಕ್ಲಾತನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಬಾಟಮಲ್ಲಿ ಒಂದು ಸತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಫಸ್ಟು ಸ್ಯಾರಿ ಕ್ಲಾತನ್ನು ಇದೇ ರೀತಿ ಅಟ್ಯಾಚ್ ಮಾಡಿದೆ. ಈಗ ಲೈನಿಂಗ್ ಕ್ಲಾತನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಅರ್ಥ ಆಯ್ತಲ್ವ? ಅಷ್ಟೇ ಫ್ರೆಂಡ್ಸ್, ಸಿಂಪಲ್. ಫೈನಲಿ ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ಇವಾಗ ಇನ್ನೊಂದು ಸತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕಂಪ್ಲೀಟ್ ಆಯಿತು. ಇವಾಗ ನಾನು ಸಿಂಪಲ್ಲಾಗಿ ಒಂದು ಡೋರಿಯನ್ನು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಡೋರಿಯನ್ನು ರೆಡಿ ಮಾಡಿ ಸ್ಟಿಚ್ ಮಾಡಿದ್ದಾಯಿತು. ಸೊ ತುಂಬ ಚೆನ್ನಾಗಿಯೇ ಬಂತು ಡೋರಿ ಕೂಡ. ಸೊ ಫೈನಲಿ ಡ್ರೆಸ್ ಕಂಪ್ಲೀಟ್ ಆಯಿತು. ಸೊ ಬೆಲ್ಟ್ ಕೂಡ ನಾನು ಇಲ್ಲಿ ಒಂದು ರೆಡಿ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗೇ ಬೆಲ್ಟ್ ರೆಡಿ ಮಾಡಿದ್ದೀನಿ. ಜಸ್ಟ್ ನಾವು ಒಂದು ಲೇಸ್ನ ಬಾರ್ಡ್ರ್ ಇದೆ ಅಲ್ವಾ, ಅದನ್ನ ತೊಗೊಂಡು ನಮ್ಮ ಒಂದು ಸೊಂಟದ ಒಂದು ಅಳತೆಯನ್ನು ಮಾಡಿಕೊಂಡು ನಾನು ಬ್ಲೌಸ್ಗೆ ಹಾಕ್ತೀವಲ್ಲ ಪ್ರೆಸ್ ಬಟನ್ನು, ಆ ಒಂದು ಬಟನನ್ನು ಸ್ಟಿಚ್ ಮಾಡಿದ್ದೀನಿ. ಸೊ ಫೈನಲ್ ಲುಕ್ ಈ ರೀತಿ ಇದೆ. ವೇರ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್ ಫೈನಲಿ ಈ ರೀತಿ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.